ಬಟ್ಟೆ ತೊಳಿಬೇಕಾದ್ರೆ ಆ ಬಟ್ಟೆ ಒಳಗೆ ಈ ತಾಳಿ ಸಿಕ್ತು. ಏನ್ ಹೇಳ್ತಿದ್ದೀರ ಅಕ್ಕ? ಹ್ಞೂ ಖುಷಿ. ಅಲ್ಲ, ಕತ್ತಲ್ಲಿರೋ ತಾಳಿನೇ ಬಿದ್ದೋಗೈತೆ. ಅವಳು ಗೊತ್ತಾಗ್ದೆ ಹಂಗೆ ಕೆಲ್ಸಕ್ಕೆ ಹೋಗೋಳಲ್ಲ, ಅಷ್ಟು ಅವಳು ಗೊತ್ತಾಗದ್ ಬೇಡ್ವಾ? ನೀನ್ ಅವಳಿಗೆ ಫೋನ್ ಮಾಡು, ತಾಳಿ ಇಲ್ಲ ಐತೆ ಅಂತ ಅವಳಿಗೆ ಹೇಳು. ಅಲ್ಲ ಅಕ್ಕ, ಟೈಮ್ 10:30 ಆಯ್ತು. ಎಲ್ರೂ ಫೋನ್ನ ಲಾಕರಲ್ಲಿ ಇಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ. ತಾಳಿ ಕಾಣಿಸ್ತಾ ಇಲ್ಲ ಅಂದ್ರೆ ಮೈನಾ ಗಾಬರಿ ಮಾಡ್ಕೊಂಡಿರ್ತಾಳೆ. ಈಗ ಏನ್ ಮಾಡೋದು ಖುಷಿ? ಅಲ್ಲಿರೋ ಸ್ಟಾಫ್ ಯಾರಿಗೂ ಕಾಲ್ ಮಾಡಕ್ಕಾಗಲ್ಲ. ಹಾ, ಪುಷ್ಪಕ್ ಸರ್ ಕಾಲ್ ಮಾಡ್ಬೋದು. ಫೋನ್ ಮಾಡು. ಹೇಳು ಖುಷಿ. ಹಲೋ ಪುಷ್ಪಕ್ ಸರ್, ಅದು ಮೈನಾ ಹಾಸ್ಟೆಲ್ನಲ್ಲಿ ತಾಳಿ ಮಿಸ್ ಮಾಡ್ಕೊಂಡು ಹೋಗಿದ್ದಾಳೆ. ಏನು? ತಾಳಿನ ಮಿಸ್ ಮಾಡ್ಕೊಂಡಿದ್ದಾಳೆ? ತಾಳಿನ ಬಿಟ್ಟು ಬರೋಷ್ಟು ಮುಂದುವರೆದ್ಬಿಟ್ಲ ಅವಳು? ಅಯ್ಯಯ್ಯೋ ಸರ್, ಆತರ ಎಲ್ಲ ಏನೂ ಇಲ್ಲ. ಮೈನಾ ಸ್ನಾನಕ್ಕೆ ಹೋದಾಗ ತಾಳಿ ಅಲ್ಲೇ ಮರ್ತು ಬಂದ್ಬಿಟ್ಟವಳೆ. ಅವಳು ಹಂಗೆ ಕೆಲ್ಸಕ್ಕೆ ಹೋಗ್ಬಿಟ್ಟವಳೆ. ಸರ್, ಈ ವಿಷಯ ಒಂಚೂರು ಅವಳಿಗೆ ಹೇಳ್ತೀರಾ? ಅವಳು ತುಂಬಾ ಗಾಬರಿ ಮಾಡ್ಕೊಂಡು ಅಳ್ತಿರ್ತಾಳೆ ಸರ್. ಅದಕ್ಕೆ ದಯವಿಟ್ಟು ಅವಳಿಗೆ ವಿಷಯನ ತಿಳಿಸಿ. ಇಲ್ಲ ರಾಧಾ, ಈ ವಿಷಯ ಸದ್ಯಕ್ಕೆ ಮೈನಂಗೆ ಹೇಳೋದು ಬೇಡ. ಏನ್ ಹೇಳ್ತಿದ್ದೀರಾ ಸರ್? ತಾಳಿ ಅನ್ನೋದು ಹೆಣ್ಣಿಗೆ ಎಷ್ಟು ಮುಖ್ಯ ಅಂತ ನಿಮಗ್ ಗೊತ್ತಿಲ್ವಾ? ಅಲ್ಲ ಸರ್, ಅಂತ ತಾಳಿನೇ ಕಳ್ದೋಗೈತೆ ಸರ್. ನೀವ್ ಈ ವಿಷಯನ ಅವಳ್ತಾವ್ ಹೇಳದ್ ಬೇಡ ಅಂತ ಹೇಳ್ತಿದ್ದೀರಲ್ಲ. ಹೆಂಗ್ ಸರ್ ಹಿಂಗೆಲ್ಲ ಹೇಳ್ತಿದ್ದೀರಾ ನೀವು? ಕಾರಣ ಇರೋದ್ರಿಂದಾನೇ ರಾಧಾ ಅವರೇ ಅವಳಿಗೆ ಹೇಳ್ಬೇಡಿ ಅಂತ ಹೇಳ್ತಿರೋದು. ಒಂದು ಹೆಣ್ಣಿಗೆ ತಾಳಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತು. ಅದು ಮೈನಂಗೂ ಗೊತ್ತಾಗ್ಬೇಕು. ಅವಳಿಗೆ ಅದು ಅರ್ಥ ಆಗ್ಬೇಕು ಅಂತಂದ್ರೆ ಸದ್ಯಕ್ಕೆ ಅವಳಿಗೆ ವಿಷಯ ಹೇಳೋದು ಬೇಡ. ಯಾವಾಗ ಹೇಳಬೇಕು ಅಂತ ನನಗೆ ಗೊತ್ತು, ನಾನು ಅವಾಗ ಹೇಳ್ತೀನಿ. ನೀವೊಂದು ಕೆಲಸ ಮಾಡಿ, ಮೈನಾ ಏನಾದರೂ ಫೋನ್ ಮಾಡಿ ತಾಳಿ ಸಿಕ್ತಾ ಅಂತ ಕೇಳಿದ್ರೆ ಇಲ್ಲ ಅಂತ ಸುಳ್ಳು ಹೇಳಿ. ಅಲ್ಲ ಸರ್, ಇದು ಸರಿ ಬರ್ತದಾ? ಎಲ್ಲ ಸರಿಯಾಗಿರುತ್ತೆ, ನನ್ನ ನಂಬಿ.